ಎಲ್ರಿಗೂ ನಮಸ್ಕಾರ. ಎಲ್ಲಿಂದ ಹೇಗೆ ಸ್ಟಾರ್ಟ್ ಮಾಡಬೇಕು ಅಂತ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಇದು ನಿಜವಾಗ್ಲೂ ನನ್ನ ಒಂದು ಸಿನಿಮಾ ಜರ್ನಿಯಲ್ಲಿ ಗೋಲ್ಡನ್ ದಿನ. ಯಾಕೆ ಅಂತಂದರೆ 20 ವರ್ಷಗಳ ಹಿಂದೆ ಯಾವ ಸಿನಿಮಾ ನನ್ನನ್ನು ತುಂಬ ಆಕರ್ಷಣೆ, ನಾನು ಹೈಯೆಸ್ಟ್ ಥಿಯೇಟ್ರಲ್ಲಿ ನೋಡಿದ ಸಿನಿಮಾ ಮುಂಗಾರು ಮಳೆ. ನಾನು ಇಂಜಿನಿಯರಿಂಗ್ ಓದ್ತಾ ಇರ್ಬೇಕಾದ್ರೆ 20 ವರ್ಷಗಳ ಹಿಂದೆ 2006ರಲ್ಲಿ 2006ದ ನಂತರ 2026ಕ್ಕೆ ಪ್ರೀತಮ್ ಅವ್ರ ಜೊತೆ ಮುಂಗಾರು ಮಳೆ ನಮ್ಮ ಗಣೇಶ್ ಅವ್ರ ಜೊತೆ 20 ವರ್ಷಗಳ ನಂತರ ನಾನು, ಅಂದರೆ ಇಟ್ಸ್ ಎಮೋಷನಲ್ ಮೂಮೆಂಟ್ ಆ್ಯಂಡ್ ಆಲ್ಸೋ ಗೋಲ್ಡನ್ ಮೂಮೆಂಟ್. ಯಾಕೆಂದರೆ ನಾನು ಒಬ್ಬ ಆಡಿಯನ್ಸ್ ಆಗಿ ಆ ಸಿನಿಮಾನ ಸೆಲೆಬ್ರೇಟ್ ಮಾಡಿ ಆ ಸಿನಿಮಾದ ಬಗ್ಗೆ ತುಂಬ ಹೇಳಿ ಇವತ್ತು ಸರ್ ಜೊತೆ ಮಾಡ್ತಾ ಇರೋದು ಇಟ್ಸ್ ಅ ಫ್ಯಾನ್ ಬಾಯ್ ಮೂಮೆಂಟ್ ಫಾರ್ ಮೀ ಆಲ್ಸೋ. ಯಾಕೆ ಅಂತಂದರೆ ಇದು ನಾನು ಒಂದು ಹೇಳಬಲ್ಲೆ ಇಲ್ಲಿ ಏನಂತಂದರೆ, ನಾವೆಲ್ಲರೂ ಹೇಗೆ ಗಣೇಶ್ ಸರ್ನ ಸೆಲೆಬ್ರೇಟ್ ಮಾಡಿದ್ದೀವೋ, ನಾನು ಗಣೇಶ್ ಸರ್ನ ಒಬ್ಬ ಫ್ಯಾನ್ ಬಾಯ್ ಮೂಮೆಂಟ್ ಆಗಿ ತೆರೆ ಮೇಲೆ ಹೇಗೆ ನೋಡಿದ್ದೀನೋ ಅದೇ ರೀತಿ ಈ ಚಿತ್ರದಲ್ಲಿ ಒಂದಿಷ್ಟು ಅಂಶಗಳ ಜೊತೆ ಒಂದಿಷ್ಟು ಪ್ರಯತ್ನಗಳನ್ನು ಸರ್ ಜೊತೆ ಮಾಡೋ ಒಂದು ಅವಕಾಶ ನನಗೆ ಕಲ್ಪಿಸಿದ್ದಾರೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಇದು ಲಾಸ್ಟ್ ಇಯರೇ ನಮ್ದು ಹೊಂದಿಸಿ ಆದಮೇಲೆ ತೀರ್ಥರೂಪ ತಂದೆಯವರಿಗೆ ಶೂಟ್ ಟೈಮಲ್ಲಿ ಸರ್ ಸಿನಿಮಾ ನೋಡಿದ್ರು. ಆ್ಯಕ್ಚುಲಿ ಹೊಂದಿಸಿ ಬರೆಯರಿ ನೋಡಾದ್ಮೇಲೆ ಒಂದಿಷ್ಟು ಹೇಳಿದರು, ಸಿನಿಮಾದ ಬಗ್ಗೆ, ಎಮೋಷನ್ಸ್ ಬಗ್ಗೆ ಹೇಳಿದರು. ಅದಾದಮೇಲೆ ಒಂದು ಕತೆ ಇದೆ ಅಂತ ಹೇಳಿದಾಗ ಸರ್ನ ನನ್ನ ಸ್ನೇಹಿತರು ಸತ್ಯ ಅಂತ ಅವರು ಸರ್ಗೆ ಹೇಳಿ ಇದು ಮಾಡಿ ಸರ್ ಕತೆ ಹೇಳಿ ಅದೆಲ್ಲ ಆದಮೇಲೆ ವೈಷ್ಣವಿ ಫಿಲ್ಮ್ಸ್ ಲೋಹಿತ್ ಸರ್ ಹತ್ರ ಮೀಟ್ ಆಗಿ ಈ ಥರದ್ದೆಲ್ಲ ಅವರು ನಾವು ಮುಂಚೆಲೇ ಒಂದು ಸಿನಿಮಾ ಮಾಡಬೇಕಾಗಿತ್ತು. ಸೊ ಅದಾದಮೇಲೆ ಹಿಂಗೆ ಸರ್ ಜೊತೆ ಕೊಲಾಬ್ರೇಟ್ ಆಗ್ತೀವಿ ಅಂದಾಗ ಈ ಒಂದು ಚಿತ್ರ ತಮ್ಮ ಸುಖಾಗಮನ ಬಯಸುವ, ಓಕೆ, ತಮ್ಮ ಸುಖಾಗಮನ ಬಯಸುವ ಈ ಒಂದು ಟೈಟಲ್ ಎಲ್ಲರೂ ಕೇಳ್ತೀರಿ, ಟೈಟಲ್ ಅಂತ. ಗೊತ್ತಿಲ್ಲ ನನಗೆ ಯಾವತ್ತು ಟೈಟಲ್ ಅನ್ನೋದೊಂದು ಇನ್ವಿಟೇಷನ್ ಆಗಿರಬೇಕು, ಜನಕ್ಕೆ ಒಂದು ಆಪ್ತತೆ ಅನ್ನಿಸ್ಬೇಕು ಅನ್ನೋ ದೃಷ್ಟಿಕೋನದಿಂದ ನನ್ನ ಮೊದಲ 2 ಚಿತ್ರಗಳಲ್ಲಿ ಏನು ಟೈಟಲ್ಸ್ ಇತ್ತು ಅದೇ ರೀತಿ ತಮ್ಮ ಸುಖಾಗಮನ ಬಯಸುವ. ಅಂದರೆ ಇಟ್ಸ್ ಎ ವೆರಿ ನಾಸ್ಟಾಲಜಿಕ್ ಆ್ಯಂಡ್ ತುಂಬ ಬಳಕೆಯಲ್ಲಿರೋ ಪದಗಳು ಹೆಚ್ಚು ಬಂದರೆ ಸಿನಿಮಾವಾಗಿ ಅದು ಆಪ್ತತೆ ಅನಿಸುತ್ತೆ ಮತ್ತು ಅದು ಕರೆಯೋದಕ್ಕೂ ಕೂಡ ಈಸಿ, ಜನಕ್ಕೆ ಒಂದು ನಾಸ್ಟಾಲಜಿಕ್ ಫೀಲ್ ಆಗುತ್ತೆ, ಜನಕ್ಕೊಂದು ಆಪ್ತತೆ ಅನ್ನಿಸೋ ಒಂದು ಭಾವನೆಯಿಂದ ಇದು ತಮ್ಮ ಸುಖಾಗಮನ ಬಯಸುವ. ಹಾಗೆ ಇದು 20 ವರ್ಷಗಳ ಸಂಭ್ರಮ ಗೋಲ್ಡನ್ ಸ್ಟಾರ್, ಅದಕ್ಕೋಸ್ಕರ ಅವರು ಕನ್ನಡ ಜನತೆಗೆ, ಕನ್ನಡ ಆಡಿಯನ್ಸ್ಗೆ ತಮ್ಮ ಸುಖಾಗಮನ ಬಯಸುವಂತ ವೆಲ್ಕಮ್ ಮಾಡ್ತಾ ಇರೋದು ಕೂಡ ಹೌದು. ಜೊತೆಗೆ ಚಿತ್ರದಲ್ಲಿ ಬರುವಂತ ಪಾತ್ರಗಳು ಒಬ್ಬರಿಂದ ಒಬ್ರಿಗೆ, ಅಂದ್ರೆ ಕ್ಯಾರೆಕ್ಟರ್ಗಳು ಏನು ಬರ್ತವೆ ಅದು ಕೂಡ ಟೈಟಲ್ಗೆ ತುಂಬಾ ಆಪ್ತವಾಗಿದೆ ಈ ಸಿನಿಮಾದ ಪಾತ್ರಗಳು. ಅದನ್ನ ಹೆಚ್ಚಿನ ವಿವರಗಳನ್ನ ಸರ್ ಪಾತ್ರ ಆಗಲಿ ಮುಂದೆ ಯಾರ್ಯಾರು ಇರ್ತಾರೆ ಅದ್ರ ಬಗ್ಗೆ ಎಲ್ಲ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀವಿ. ಟೈಟಲ್ ಬಗ್ಗೆ ಹೇಳೋದಾದ್ರೆ ಇದು ತಮ್ಮ ಸುಖಾಗಮನ ಬಯಸುವ. ಇನ್ನು ಏನು ಹೇಳಿ, ಕೇಳಿಸ್ತಾ ಇಲ್ವಾ? ಓಕೆ. ಇನ್ನು ಈ ಚಿತ್ರ ಸರ್ ಜೊತೆ ಎಲ್ಲ ಓಕೆ ಆದಮೇಲೆ ಇನ್ನು ವೈಷ್ಣವಿ ಫಿಲ್ಮ್ಸ್ ಲೋಹಿತ್ ಸರ್ ಇದಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅವರ ಒಂದು 2ನೇ ಸಿನಿಮಾ, ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ವೈಷ್ಣವಿ ಸಂಸ್ಥೆಗೆ ಮತ್ತು ಕೋ ಪ್ರೊಡ್ಯೂಸರ್ ಆಗಿರುವಂಥ ಗೌಡ ಸರ್ಗೂ ಥ್ಯಾಂಕ್ ಯು ಸೋ ಮಚ್. ಇನ್ನು ಈ ಸಿನಿಮಾಗೆ ಮ್ಯೂಸಿಕ್ ಆಗಿ ಅರ್ಜುನ್ ಜನ್ಯ ಸರ್ ಮ್ಯೂಸಿಕ್ ಮಾಡ್ತಾ ಇದ್ದಾರೆ. ಇನ್ನು ಹೆಚ್ಚಿನ ವಿವರಗಳನ್ನು ಇನ್ನು ಟೆಕ್ನಿಕಲ್ ಟೀಮು ಮತ್ತೆ ಆಕ್ಟ್ರೆಸ್ ಯಾರ್ಯಾರು ಇರ್ತಾರೆ, ಆಕ್ಟ್ರೆಸ್ ಮತ್ತು ಕಲಾವಿದರು ಯಾರು ಇರ್ತಾರೆ ಅದನ್ನೆಲ್ಲ ಮುಂದಿನ ದಿನಗಳಲ್ಲಿ ಹೇಳ್ತೀವಿ. ಇದಿಷ್ಟು ಚಿತ್ರದ ಬಗ್ಗೆ. ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ಹಾಗೆ ಈ ಚಿತ್ರದ ಒಂದು ಮುಹೂರ್ತ ಸಮಾರಂಭಕ್ಕೆ ನಮ್ಮ ಆಹ್ವಾನಕ್ಕೆ ಬಂದಂಥ ಶಿಲ್ಪಾ ಮ್ಯಾಮ್ಗೆ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಹಾಗೆ ಇಲ್ಲಿ ಬಂದಿರುವಂಥ ನನ್ನ ಒಂದು ಪತ್ರಿಕಾ ಮಿತ್ರರಿಗೆ ಮತ್ತು ಟೆಲಿವಿಷನ್ ಮತ್ತು ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹಾಗೆ ಇಲ್ಲಿ ಬಂದಿರುವಂಥ ಗಣೇಶ್ ಸರ್ ಅಭಿಮಾನಿಗಳು ಮತ್ತು ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹಾಗೆ ಇಲ್ಲಿ ಬಂದಿರುವಂಥ ನನ್ನ ಸ್ನೇಹಿತರು ಹಾಗೂ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಪೂಜೆಯನ್ನು ನಡೆಸ್ಕೊಟ್ಟಂತ ಇವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಹೇಳ್ತಾ ಇದೀನಿ ಅಂತಲ್ಲ, ಅಷ್ಟೇ. ಧನ್ಯವಾದಗಳು. ನೀನೇ ಇದ್ರು ತಿಳಿಸಿ ಅಷ್ಟೇ. ತಮ್ಮ ಸುಖಾಗಮನ ಬಯಸುವ ಗೋಲ್ಡನ್ ಸ್ಟಾರ್ ಗಣೇಶ್ ಮತ್ತು ತಂಡ. ಥ್ಯಾಂಕ್ ಯು. Oh, that's so sweet.